ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ರಿಯಾಕ್ಟ್ ಮಾಡೋಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ಮಾರ್ಕ್ನ ಒಂದು ಟ್ರೈಲರ್ ಆಗಿರುವಂಥದ್ದು ನಿಮ್ಮ ಮುಂದೆ ಈಗಿನ ಈ ಒಂದು ಸೆಕೆಂಡಲ್ಲಿ ಬಂದಿರುವಂಥದ್ದು. ಸೊ ಗೈಸ್ ಅದನ್ನೇ ಮಾಡಿದೆ. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಗುರು, ಮಾಸ್ ಮಹಾರಾಜನ ನೋಡೋದಕ್ಕೋಸ್ಕರ. ಸೊ ಗೈಸ್ ಅದನ್ನೇ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೋ 3, 2, 1 ಲೆಟ್ಸ್ ಗೋ. ಅಶೋಕ್ ನಗರ್ ಲಿಮಿಟ್ಸ್ ಅಲ್ಲಿ 5 ಮಕ್ಕಳು, JK ನಗರ್ ಲಿಮಿಟ್ಸ್ ಅಲ್ಲಿ 7 ಮಕ್ಕಳು, ಕೃಷ್ಣನಗರದಲ್ಲಿ 6, ಟೋಟಲ್ 15 ಮಕ್ಕಳು. ಮದುವೆ ಮಾಡೋ ಮಾಫಿಯಾನ ಆದಿಕೇಶವ CM ಆಗೋಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತೀನಿ. ಕ್ರಿಯೇಷನ್ಸ್ ಅಂದ್ರೆ ನೀನು ಸಸ್ಪೆನ್ಷನ್ ಅಲ್ಲಿ ಇರೋದಕ್ಕೂ ಈ ಫೈಟ್ ಸೀಕ್ವೆನ್ಸ್ಗೋಸ್ಕರ ಕಾಯ್ತಿದ್ರು. ಅಪೋಸಿಷನ್ ಅಲ್ಲಿ ಇರೋದಕ್ಕೂ ಕಾರಣ ಆಗಿರೋ ಆ ಆದಿಕೇಶವ ಈಗ ನಮ್ಮ ಹತ್ರ ತಗಲಾಕೊಂಡಿದ್ದಾನೆ. ಅಜಯ್ ಮಾರ್ಕಂಡಯ್ಯ ಮತ್ತಲ್ಲಿದ್ರು ಸಸ್ಪೆನ್ಷನ್ ಇದ್ರು ಡ್ಯೂಟಿಲೇ ಇರ್ತಾರೆ. ಇಂಥ ಟೈಮಲ್ಲಿ ಮಾರ್ಕ್ನ ಟಚ್ ಮಾಡೋದು ಮ್ಯಾಕ್ಸಿಮಮ್ ರಿಸ್ಕ್ ತಗೊಂಡಂಗೆ. ಲವ್ ಮ್ಯಾಟರ್. ಅಯ್ಯೋ ಬಾಬು ಅವರಿದ್ದಾರೆ ಈ ಆಬ್ವಿಯಸ್ಲಿ ತಮಿಳ್ ಮಾಸ್ ಸಿನಿಮಾ ಬೈಕ್ ಕೊಡ್ತಾ ಇದೆ. ಆಬ್ವಿಯಸ್ಲಿ ಅವರೆಲ್ಲ ಮೇಕರ್ಸ್. ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದ್ದೀನ. ಟಿಂಡಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹುಡುಕಿದ್ರೆ ಸಿಕ್ಕದು ಬರೀ ಡೆಡ್ ಬಾಡಿ ಅಂತ. ಅರ್ಚನೆಗೆ ಏನು ಆಗ್ತಿದ್ದಂಗೆ ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ನಿನಗಿರೋದು 18 ಅವರ್ಸ್. ಹೋಗೋ ಒಂದೊಂದು ಸರ್ಗು ನೀನೇ ಜವಾಬ್ದಾರಿ. ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬಂದೆ ಅನ್ಕೋ. ಹೆವಿ ಮಾಸ್ ಫೈಟ್ ಸೀಕ್ವೆನ್ಸ್ ಎಲ್ಲ ಇದೆ ಇದರಲ್ಲಿ. ಅವರು ಕೊಟ್ಟಿದ್ದಾರೆ ಓಡ್ಕೊಂಡ್ ಬರೋದಕ್ಕೆ ಲೇಟ್ ಆಗ್ಬೋದು. ಇದು ಮಾರ್ಕ್ ಮಾಸ್. ಇಲ್ಲಿ ಮಾಸ್ ಸೀಕ್ವೆನ್ಸ್ ಇದನ್ನ ನೀವು ಒಂದು ಫ್ಯಾನ್ ಆಗಿ ಎಂಜಾಯ್ ಮಾಡಿ. ಫ್ಯಾನ್ ಇಂಡಿಯಾ ಸಿನಿಮಾನು ಅದು ಇದು ಗೊತ್ತಿಲ್ಲ, ಅದ್ರ ಫ್ಯಾನ್ ಆಗಿ ಇದನ್ನ ಈ ಮಾಸ್ನ ಎಂಜಾಯ್ ಮಾಡಿ. ಸರ್ ಯು ಓಕೆ? ಈ ಗ್ಯಾಪ್ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಇದು ರಿಯಾಲಿಟಿ ಅಂದ್ರೆ ದಮ್ ಹೊಡಿಯೋದು ಕಮ್ಮಿ ಮಾಡಬೇಕಲ್ಲ. ಓ ಅದ್ಭುತವಾಗಿರೋದು ಟ್ರೈಲರ್. ಓಕೆ ಮೇನ್ಲಿ ನಾನು ಇದ್ರಲ್ಲಿ ಫೋಕಸ್ ಮಾಡಿರೋ ವಿಷಯ ಏನಂತಂದ್ರೆ, ಇವ್ರು ಹೇಳಿರುವಂತದ್ದು ಮತ್ತಲ್ಲಿರ್ಲಿ ಸಸ್ಪೆನ್ಷನ್ ಅಲ್ಲಿ ಇರ್ಲಿ ಡ್ಯೂಟಿಲಿ ಯಾವಾಗ್ಲೂ ಇರ್ತಾರೆ. ಇದೊಂದು ಫೋಕಸ್ ಮಾಡ್ಬೇಕಾಗಿರುವಂತ ವಿಷಯ ಆಗಿರೋದು. ಅಂಡ್ ಎಲ್ಲಾ ಡೈಲಾಗ್ ಕೂಡ ಆಬ್ವಿಯಸ್ಲಿ ಮಾಸ್ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಏನು ಲಾಸ್ಟಿಗೆ ಹೇಳಿರುವಂತದ್ದು ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲಿ, ಇಂಥ ಒಂದು ಮಾಸ್ ಡೈಲಾಗ್ಸ್ ಇರುವಂತದ್ದು. ಆಬ್ವಿಯಸ್ಲಿ ಇದ್ರ ಒಂದು ಬ್ರೇಕ್ ಡೌನ್ ವಿಡಿಯೋ ಆದಷ್ಟು ಬೇಗನೆ ತರ್ತೀನಿ ಅಂತ ಹೇಳ್ಬೋದು. ಇದು ಮಕ್ಕಳು ಮಾಫಿಯಾ ರೀತಿನೇ ಇರುವಂತದ್ದು. ಅಂದ್ರೆ ಆದ್ರೂ ಕೂಡ ಇನ್ಸೈಡ್ ಏನೋ ಬೇರೆ ವಿಷಯನೂ ಓಡ್ತಾ ಇರ್ಬೋದು, ಅಥವಾ ಈ ಒಂದು ಡೈರೆಕ್ಟ್ ಸ್ಟೋರಿನೇ ಇರುವಂಥದ್ದು, ಏನು ಮಿಸ್ಟ್ರಿ ಆ ಥರ ಏನಿಲ್ಲ, ಡೈರೆಕ್ಟ್ ಸ್ಟೋರಿನೇ ಇರುವಂಥದ್ದು. ಆದರೆ ಫ್ಯಾನ್ಸಿಗೆ ಇದು ಎಂಜಾಯ್ ಮಾಡಬೇಕಾಗಿರುವಂಥ ವಿಷಯ ಆಗಿರುವಂಥದ್ದು. ಸೊ ಈ ಒಂದು ಟ್ರೈಲರ್ ರಿಯಾಕ್ಷನ್ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ತಿಳಿಸಿ ಅಂತ ಹೇಳ್ತೇವೆ. ಇಷ್ಟು ನೀವು ಕರೆಕ್ಟ್ ಮಾಡಿ ಚಾನಲ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಪೀಸ್.